ಹಾಯ್, ಇಂದು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಇವತ್ತಿನ ಪ್ರತಿಯೊಂದು ಬಿಸಿನೆಸ್ಸಿನ ಬೆಳವಣಿಗೆಗೆ ಬೇಕಾಗುವ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಇದನ್ನು ನೀವು ಹೇಗೆ ಕಲಿಯಬಹುದು? ಇದರಿಂದ ಎಷ್ಟು ಗಳಿಸಬಹುದು? ಇದೆಲ್ಲದರ ಬಗ್ಗೆ ನಾನು ಇವತ್ತು ತಿಳಿಸಿಕೊಡುತ್ತೇನೆ. ಹಾಗಾಗಿ ಈ ವಿಡಿಯೋನ ಕೊನೆಯ ತನಕ ನೋಡಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಇಂಟರ್ನೆಟ್ ಮತ್ತು ಡಿಜಿಟಲ್ ಟೂಲ್ಸ್ಗಳ ಮೂಲಕ ತಮ್ಮ ಪ್ರಾಡಕ್ಟ್ಗಳನ್ನು ಮತ್ತು ಸರ್ವಿಸ್ಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸುವುದು. ನೋಡಿ, ಮೊದಲು ನಾವು ಟಿವಿ, ರೇಡಿಯೋ, ಪೇಪರ್ಗಳ ಮೂಲಕ ಅಡ್ವರ್ಟೈಸ್ಮೆಂಟ್ ನಡೀತಿತ್ತು. ಆದರೆ ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಲೈಕ್ ಗೂಗಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇವುಗಳ ಮೂಲಕ ತಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಪ್ರಮೋಟ್ ಮಾಡುತ್ತಾರೆ. ಈಗ ಯಾವುದೇ ಕಂಪನಿಯವರಿಗೆ ತಮ್ಮ ಪ್ರಾಡಕ್ಟ್ಗಳ ಮತ್ತು ಸರ್ವಿಸ್ಗಳ ಪ್ರಮೋಷನ್ ಮಾಡಬೇಕಾದರೆ ಅವರು ಒಂದು ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಹತ್ತಿರ ಮಾತನಾಡುತ್ತಾರೆ. ಇವನ್ ಈಗೆಲ್ಲ ಹೆಚ್ಚಾಗಿ ವಿಡಿಯೋ ಕಂಟೆಂಟ್ ಥಿಯೇಟರ್ಗಳ ಮೂಲಕವೇ ತಮ್ಮ ಕಂಪನಿಗಳ ಪ್ರಮೋಷನ್ ಮಾಡಿಕೊಡುತ್ತಾರೆ. ಇದೇ ರೀತಿ ತುಂಬ ಕಂಪನಿಯವರು ತಮ್ಮ ಬ್ರ್ಯಾಂಡ್ನ ಪ್ರಮೋಷನ್ ಸಲುವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡುತ್ತಾರೆ. ನಾವು ಸಹಿತ ಅನೇಕ ಕಂಪನಿಯರ ಬ್ರ್ಯಾಂಡ್ ಮತ್ತು ಪ್ರಮೋಷನ್ಗಳನ್ನು ಮಾಡುತ್ತಾ ಇದ್ದೇವೆ. ಡಿಜಿಟಲ್ ಮಾರ್ಕೆಟ್ನಲ್ಲಿ ಅನೇಕ ಮಾಡ್ಯೂಲ್ಸ್ಗಳು ಬರುತ್ತವೆ. ಉದಾಹರಣೆಗೆ SEO, ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್, ಕಂಟೆಂಟ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್, PCC ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮುಂತಾದವು. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, SMM. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಇವುಗಳ ಮೂಲಕ ತಮ್ಮ ಪ್ರಾಡಕ್ಟ್ ಹಾಗೂ ಸರ್ವಿಸ್ಗಳನ್ನು ಪ್ರಮೋಟ್ ಮಾಡುವುದು. ನೀವು ನೋಡಿರ್ಬೋದು, ಅನೇಕ ಬ್ರ್ಯಾಂಡ್ನವರು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಇವೆಲ್ಲ ನೀವು ನೋಡ್ತಾ ಇರಬೇಕಾದ್ರೆ ಮಿಡ್ಲಲ್ಲಿ ಸ್ವಲ್ಪ ಆ್ಯಡ್ಗಳು ರನ್ ಆಗ್ತಾವಲ್ಲ, ಅಂದರೆ ನೀವು ಸ್ಕಿಪ್ ಮಾಡಿದ್ದೀರಾ, ಬಟ್ ಆದರೂ ಸ್ವಲ್ಪ ಆ್ಯಡ್ಗಳು ರನ್ ಆಗ್ತಾ ಇರುತ್ತಲ್ಲ, ಇವೆಲ್ಲ SMMನಲ್ಲೇ ಬರೋದು, ಅಂದರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನಲ್ಲಿ. ಹಾಗಾದರೆ ಇವೆಲ್ಲ ಹೇಗೆ ಕಲಿಯೋದು, ಇದರಿಂದ ಹೇಗೆ ನಾವು ಹಣ ಸಂಪಾದನೆಯನ್ನು ಮಾಡಬಹುದು, ಇದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಲಿಸುತ್ತಾ ಹೋಗುತ್ತೇನೆ. ಮೊದಲನೆಯದು SEO. ಇದರ ಫುಲ್ ಫಾರ್ಮ್ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್. ಅಂದರೆ ಗೂಗಲ್ನಲ್ಲಿ ನಾವು ನಮಗೆ ಬೇಕಾದ ಮಾಹಿತಿಗಳನ್ನು ಅಥವಾ ಯಾವುದೇ ಕಂಪನಿಯ ಪ್ರಾಡಕ್ಟ್ಗಳನ್ನು ನಾವು ಸರ್ಚ್ ಮಾಡಿದಾಗ ಫಸ್ಟ್ ಸರ್ಚ್ ಲೀಸ್ಟಲ್ಲಿ ಫಸ್ಟ್ ಒಂದು ಸ್ವಲ್ಪ ರಿಸಲ್ಟ್ ಬರ್ತಾವಲ್ಲ, ಅದೇ SEOದಿಂದ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾವು ಗೂಗಲ್ನಲ್ಲಿ ಬೆಸ್ಟ್ ಪಿಜ್ಜಾ ಶಾಪಿಂಗ್ ಬೆಂಗಳೂರು ಎಂದು ಟೈಪ್ ಮಾಡಿದಾಗ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ರಿಸಲ್ಟ್ ಬರ್ತೇವಲ್ಲ, ಅದೇ SEOದ ಮ್ಯಾಜಿಕ್. ಎರಡನೆಯದು ಕಂಟೆಂಟ್ ಮಾರ್ಕೆಟಿಂಗ್. ಕಂಟೆಂಟ್ ಮಾರ್ಕೆಟಿಂಗ್ನಲ್ಲಿ ವ್ಯಾಲ್ಯೂಬಲ್ ಮತ್ತು ರಿಲೆವೆಂಟ್ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಕಸ್ಟಮರ್ಗಳಿಗೆ ಅಟ್ರಾಕ್ಟ್ ಹಾಗೂ ಎನ್ಕರೇಜ್ ಮಾಡುವುದೇ ಈ ಕಂಟೆಂಟ್ ಮಾರ್ಕೆಟಿಂಗ್. ನೀವು ಅನೇಕ ಬ್ಲಾಗ್, ಯೂಟ್ಯೂಬ್ಗಳಲ್ಲಿ ನೋಡಿರ್ಬೋದು, ಅವರು ಯಾವಾಗಲೂ ಇನ್ಫಾರ್ಮೇಟಿವ್ ಹಾಗೂ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ಶೇರ್ ಮಾಡುತ್ತಾ ಇರುತ್ತಾರೆ. ನೆಕ್ಸ್ಟ್ ಇಮೇಲ್ ಮಾರ್ಕೆಟಿಂಗ್. ಈ ಮಾಡ್ಯೂಲ್ನಲ್ಲಿ ಇಮೇಲ್ ಮುಖಾಂತರ ಪೊಟೆನ್ಷಿಯಲ್ ಕಸ್ಟಮರ್ನಿಂದ ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ಕಮ್ಯುನಿಕೇಟ್ ಮಾಡುವುದು. ಉದಾಹರಣೆಗೆ ನಿಮಗೆ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ರಿಂದ ಸೇಲ್ಸ್ ಇಮೇಲ್ಗಳು ಎಲ್ಲ ಬರುತ್ತವಲ್ಲ, ಇದು ಈ ಇಮೇಲ್ ಮಾರ್ಕೆಟಿಂಗ್. ಇದೆಲ್ಲ ಇಮೇಲ್ ಮಾರ್ಕೆಟಿಂಗ್ನ ಕೆಲಸ. ನೆಕ್ಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಇದು ತುಂಬ ಒಳ್ಳೆಯ ಹಾಗೂ ಸಿಂಪಲ್ ಪ್ರೊಸೆಸ್. ನೀವು ಅಫಿಲಿಯೇಟ್ ಯಾವುದೇ ಕಂಪನಿಯ ಪ್ರಾಡಕ್ಟ್ಗಳನ್ನು ಒಂದು ಯುನೀಕ್ ಲಿಂಕ್ ಕ್ರಿಯೇಟ್ ಮಾಡಿ ಅದರ ಥ್ರೂ ಪ್ರಮೋಷನ್ ಮಾಡುವುದು. ನಿಮಗೆ ಕಂಪನಿಯವರು ಕಮಿಷನ್, ಇದರ ಸಲುವಾಗಿ ನಿಮಗೆ ಕಂಪನಿಯವರು ಕಮಿಷನ್ ಕೊಡ್ತಾರೆ. ಅಂದರೆ ಪ್ರತಿಯೊಂದು ಸೇಲ್ಸ್ ಮೇಲೆ ನಿಮಗೆ ಕಮಿಷನ್ ಸಿಗುತ್ತಾ ಹೋಗುತ್ತದೆ. ಡಿಜಿಟಲ್ ಮಾರ್ಕೆಟಿಂಗನ್ನು ನೀವು ಹೇಗೆ ಕಲಿಯಬಹುದು? ಡಿಜಿಟಲ್ ಮಾರ್ಕೆಟಿಂಗನ್ನು ನೀವು 3 ಥರದಲ್ಲಿ ಕಲಿಯಬಹುದು. ಮೊದಲನೆಯದು ಯೂಟ್ಯೂಬ್ನಿಂದ. ಯೂಟ್ಯೂಬ್ನಲ್ಲಿ ಸಾವಿರಾರು ಕ್ರಿಯೇಟರ್ಸ್ ಇದ್ದಾರೆ. ಅವರು ನಿಮಗೆ ಫ್ರೀಯಾಗಿ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಸುತ್ತಾರೆ. ಅದನ್ನು ನೋಡಿ ಸಹಿತ ನೀವು ಕಲಿಯಬಹುದು. ಎರಡನೆಯದು ಆನ್ಲೈನ್ ಕೋರ್ಸ್ ಜಾಯಿನ್ ಆಗಿ ಸಹ ಕಲಿಯಬಹುದು. ನನ್ನ ವಿಡಿಯೋಗಳು ಸಹ ತುಂಬ ಇದ್ದಾವೆ, ಕಂಪ್ಯೂಟರ್ ಬೇಸಿಕ್ನಿಂದಲೂ ಇವೆ. ಆದರೆ ನೀವು ಕೇಳಬಹುದು, ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಕ್ಕುವಾಗ ಯಾಕೆ ಆನ್ಲೈನ್ ಕೋರ್ಸ್ ನಾವು ಜಾಯಿನ್ ಆಗಿ ತಗೋಬೇಕು? ಆದರೆ ನೋಡಿ, ನೀವು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ರ್ಯಾಂಡಮ್ ಆಗಿ ನೋಡುತ್ತಾ ಇರುತ್ತೀರಿ ಹಾಗೂ ರ್ಯಾಂಡಮ್ ಆಗಿಯೇ ಕಲಿತೀರಿ. ಆದರೆ ಆನ್ಲೈನ್ ಕೋರ್ಸ್ಗಳಲ್ಲಿ ಒಂದು ಸೀಕ್ವೆನ್ಸ್ನಲ್ಲಿ ಕಲಿಯಬಹುದು. ಆನ್ಲೈನ್ ಕೋರ್ಸ್ನಲ್ಲಿ ಒಂದು ಪ್ರಾಪರ್ ರೀತಿಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಯಬಹುದು. ಇನ್ನೊಂದೆಂದರೆ, ನೀವು ಯೂಟ್ಯೂಬ್ ವಿಡಿಯೋ ನೋಡುತ್ತಾ ಕಲಿಯುವಾಗ ಅನೇಕ ನಿಮಗೆ ಡೌಟ್ಸ್ಗಳು ಬರ್ತವೆ. ಆದರೆ ಯೂಟ್ಯೂಬ್ನಲ್ಲಿ ಈ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದು ಕಷ್ಟ. ಅದಕ್ಕಾಗಿ ಆನ್ಲೈನ್ ಕೋರ್ಸ್ನಲ್ಲಿ
ನಿಮಗೆ ಏನಾದರೂ ಡೌಟ್ಸ್ಗಳು ಬಂದರೆ ನಿಮಗೆ ಒಂದು ಸಪೋರ್ಟರ್ಸ್ ಇರ್ತಾರೆ. ನಿಮಗೇನಾದರೂ ಡೌಟ್ಸ್ ಬಂದರೆ ಚಾಟ್ ಮೂಲಕ ಅಥವಾ ಇಮೇಲ್ ಸಪೋರ್ಟ್ ತಗೊಂಡು ಕ್ಲಿಯರ್ ಮಾಡಬಹುದು. ನಿಮಗೇನಾದರೂ ಕೋರ್ಸ್ ಕಲಿಯುವ ಮನಸ್ಸಿದ್ದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೀವು ಸಹ ತುಂಬ ಕಡಿಮೆ ದರದಲ್ಲಿ ಕಲಿಯಬಹುದು. ಮೂರನೆಯದು, ನೀವು ಯಾವುದಾದ್ರೂ ಆಫ್ಲೈನ್ ಇನ್ಸ್ಟಿಟ್ಯೂಟ್ನಲ್ಲಿ ಹೋಗಿ ಕಲಿಯಬಹುದು. ಅದು ನಿಮಗೆ ತುಂಬ ಎಕ್ಸ್ಪೆನ್ಸಿವ್, ಅಂದರೆ ದುಬಾರಿ ಆಗಬಹುದು, ಮತ್ತು ಯಾವುದೇ ಗ್ಯಾರಂಟಿ ಇಲ್ಲ ಅವರು ನಿಮಗೆ ಸರಿಯಾಗಿ ಕಲಿಸುತ್ತಾರೆ ಎನ್ನುವುದು. ಆದ್ದರಿಂದ ಆನ್ಲೈನ್ ಕಲಿಯುವುದೇ ಬೆಟರ್. ಇದು ಯಾವಾಗಲೂ ಗ್ರೋ ಹಾಗೂ ಅಪ್ಡೇಟ್ ಆಗುತ್ತಾ ಇರುತ್ತದೆ. ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಾತು, ಇದರಿಂದ ನಾವು ಎಷ್ಟು ಗಳಿಸಬಹುದು. ಇಂಡಿಯಾದಲ್ಲಿ ಒಬ್ಬ ಫ್ರೆಶ್ ಡಿಜಿಟಲ್ ಮಾರ್ಕೆಟ್ನ ಎವರೇಜ್ ಸ್ಯಾಲರಿ 3 ರಿಂದ 4 ಲಕ್ಷ ವರ್ಷಕ್ಕೆ ಇರುತ್ತದೆ. ನಿಮ್ಮ ಎಕ್ಸ್ಪೀರಿಯನ್ಸಿನಿಂದ ಸ್ಯಾಲರಿ ಏರುತ್ತಾ ಹೋಗುತ್ತದೆ. ಅದೇ ನಿಮಗೆ 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮ ಸ್ಯಾಲರಿ 6 ರಿಂದ 10 ಲಕ್ಷ ವರ್ಷಕ್ಕೆ. ಅದೇ ನಿಮಗೆ 5 ವರ್ಷಕ್ಕಿಂತ ಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ವರ್ಷಕ್ಕೆ 10 ಲಕ್ಷ ಮೇಲ್ಪಟ್ಟು ಸ್ಯಾಲರಿ ಸಿಗುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಲು ಪ್ರಯತ್ನ ಪಟ್ಟಿದ್ದೇನೆ. ಇನ್ನೂ ನಿಮಗೆ ಡಿಟೇಲ್ ಆಗಿ ಹಾಗೂ ಪ್ರಾಕ್ಟಿಕಲ್ ಆಗಿ ನಿಮಗೂ ಹಣ ಡಿಜಿಟಲ್ ಮಾರ್ಕೆಟ್ನಲ್ಲಿ ಸಂಪಾದಿಸಬೇಕಾದಲ್ಲಿ ನನ್ನ ಡಿಜಿಟಲ್ ಮಾರ್ಕೆಟಿಂಗ್ನ ಒನ್ ಪ್ಲೇಸ್ ಎಂಬ ನನ್ನ ಚಾನೆಲ್ನಲ್ಲಿ ಮಾರ್ಕೆಟಿಂಗ್ ಫಾರ್ ಬಿಗಿನರ್ಸ್ ಎಂಬ ವಿಡಿಯೋ ನೋಡಿ. ಇದು ನಿಮಗೆ ಉಚಿತವಾಗಿ ಸಿಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.